All, welcome back to another new episode of Butterfly's Choice. In today's class, we are going to discuss about leasing. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಲೀಸಿಂಗ್ ಅಥವಾ ಲೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೆಲ್ಲ ಒಂದು ಬಿಲ್ಡಿಂಗ್ ಅಥವಾ ಒಂದು ಹೌಸ್ ಅಥವಾ ಒಂದು ಲ್ಯಾಂಡ್ ಅಥವಾ ಒಂದು ಪ್ರಾಪರ್ಟಿನ ಲೀಸ್ಗೆ ಕೊಟ್ಟಿರೋದು ಅಥವಾ ಲೀಸ್ಗೆ ತಗೊಂಡಿರೋದ್ರ ಬಗ್ಗೆ ಕೇಳಿರ್ಬೋದು. ಸೊ ನಾವು ಕೇಳಿದ್ದೀವಿ ಲೀಸಿಂಗ್ ಕೊಟ್ಟಿರೋದು ಅಥವಾ ತಗೊಂಡಿರೋದ್ರ ಬಗ್ಗೆ. ಸೊ ನಮಗೆ ಡೀಟೇಲ್ ಆಗಿ ಲೀಸಿಂಗ್ ಅಂದರೆ ಏನು ಅಂತ ಈಗ ಡಿಸ್ಕಸ್ ಮಾಡೋಣ. ಲೀಸಿಂಗ್ ಈಸ್ ಎ ಕಾಂಟ್ರಾಕ್ಚುವಲ್ ಅಗ್ರಿಮೆಂಟ್ ಇನ್ ವಿಚ್ ದ ಓನರ್ ಆಫ್ ಅ ಅಸೆಟ್ ಆರ್ ಪ್ರಾಪರ್ಟಿ grants to a firm or a person the use of the property or a specified period for a agreed sum of rent. ಸೊ ಲೀಸಿಂಗ್ ಅಂದರೆ ಏನು? ಇದೊಂದು ಕಾಂಟ್ರಾಕ್ಚುವಲ್ ಅಗ್ರಿಮೆಂಟ್ ಇನ್ ವಿಚ್ ದ ಓನರ್ ಆಫ್ ದ ಅಸೆಟ್, ಒಂದು ಅಸೆಟ್ದು ಓನರ್ ಆರ್ ಪ್ರಾಪರ್ಟಿದು ಓನರ್ ಅವನ ಪ್ರಾಪರ್ಟಿ ಅಥವಾ ಅಸೆಟ್ನ ಬೇರೆಯೊಬ್ಬ ವ್ಯಕ್ತಿಗೆ ಅಥವಾ ಫರ್ಮ್ ಆರ್ ಎ ಪರ್ಸನಿಗೆ ಯೂಸ್ ಮಾಡಲಿಕ್ಕೆ ಪರ್ಮಿಷನ್ನ ಕೊಡ್ತಾನೆ. ಅದನ್ನು ಏನಂತ ಹೇಳಿ ಕರೀತಾರೆ? ಲೀಸಿಂಗ್ ಅಂತ ಹೇಳಿ ಕರೀತಾರೆ. ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್, ಒಂದು ಸ್ಪೆಸಿಫಿಕ್ ಪೀರಿಯಡ್ಗೆ 1 ಇಯರ್ಗೆ 2 ಇಯರ್ಗೆ ಆರ್ 3 ಇಯರ್ಸ್ಗೆ ಒಂದು ಸ್ಪೆಸಿಫೈಡ್ ಪೀರಿಯಡ್ಗೆ ಕೊಡ್ತಾನೆ. ಫಾರ್ ಎ ಅಗ್ರೀಡ್ ಸಮ್ ಆಫ್ ರೆಂಟ್, ಒಂದು ಸಮ್ ಆಫ್ ರೆಂಟಿಗೆ, ಒಂದು ಅಗ್ರೀಡ್ ಅಮೌಂಟಿಗೆ ಅದನ್ನು ಕೊಡ್ತಾನೆ. ಅದನ್ನು ಏನಂತ ಹೇಳಿ ಕರೀತಾರೆ? ಲೀಸಿಂಗ್ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ 2 ವ್ಯಕ್ತಿಗಳಿರ್ತಾರೆ, ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಓನರ್ ಆಫ್ ದ ಅಸೆಟ್ ಆರ್ ಪ್ರಾಪರ್ಟಿನ ಏನಂತ ಹೇಳಿ ಕರೀತಾರೆ? ಲೆಸ್ಸರ್ ಅಂತ. ಯಾರು ಅದನ್ನು ಪಡ್ಕೊಳ್ತಾರೋ, ಯೂಸ್ ಮಾಡ್ಕೊಳ್ತಾರೋ ಅವ್ರನ್ನ ಏನಂತ ಹೇಳಿ ಕರೀತಾರೆ? ಲೆಸ್ಸಿ ಅಂತ ಹೇಳಿ ಕರೀತಾರೆ. ಸೊ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಸಿಂಗ್ ಬಗ್ಗೆ ನೋಡೋಣ. ಲೀಸಿಂಗನ್ನು 2 ಬೇಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಇಸ್ ಬೇಸ್ಡ್ ಆನ್ ನೇಚರ್, ಸೆಕೆಂಡ್ ಒನ್ ಇಸ್ ಬೇಸ್ಡ್ ಆನ್ ಮೆಥಡ್ ಆಫ್ ಲೀಸ್. ಸೊ ಬೇಸ್ಡ್ ಆನ್ ನೇಚರ್ ದೇರ್ ಆರ್ 2 ಟೈಪ್ಸ್, ಆಪರೇಟಿಂಗ್ ಲೀಸ್ ಆ್ಯಂಡ್ ಫಿನಾನ್ಷಿಯಲ್ ಲೀಸ್. And on the basis of method of lease, there are 3 types: direct lease, sale and lease back, and leverage lease. So, namge based on nature, there are 2 types: operating lease and financial lease. So, operating lease ಮತ್ತೆ financial lease ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಆಪರೇಟಿಂಗ್ ಲೀಸ್ ಮತ್ತು ಫಿನಾನ್ಷಿಯಲ್ ಲೀಸ್ನ ಡಿಸ್ಕಸ್ ಮಾಡೋಕ್ಕೆ ನಾವು ಅದರ ಡಿಫ್ರೆನ್ಸನ್ನು ನೋಡೋಣ. ಆಪರೇಟಿಂಗ್ ಲೀಸ್ ಮತ್ತು ಫಿನಾನ್ಷಿಯಲ್ ಲೀಸ್ ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಫಿನಾನ್ಷಿಯಲ್ ಲೀಸ್ ಅಂದರೆ ಏನು, ಆಪರೇಟಿಂಗ್ ಲೀಸ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಸೊ ಆಪರೇಟಿಂಗ್ ಲೀಸ್ ಮತ್ತು ಫಿನಾನ್ಷಿಯಲ್ ಲೀಸಲ್ಲಿ ಎರಡಲ್ಲೂ ಕೂಡ ಒಬ್ಬ ವ್ಯಕ್ತಿ ಲೆಸ್ಸರ್ ಅಸೆಟ್ನ ಲೆಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ಗೆ ಟ್ರಾನ್ಸ್ಫರ್ ಕೊಡ್ತಾರೆ ರೆಂಟಿಗೆ. ಅದನ್ನು ಏನಂತ ಹೇಳಿ ಕರೀತಾರೆ? ಲೀಸಿಂಗ್ ಅಂತ ಹೇಳಿ ಕರೀತಾರೆ. ಇದೆರಡರಲ್ಲೂ ಕೂಡ ಆ ಥರ ಪ್ರೊಸೆಸ್ ಇರುತ್ತೆ, ಲೀಸಿಂಗ್ ಪ್ರೊಸೆಸ್ ಇರುತ್ತೆ. ಬಟ್ ಏನಿದ್ರದ್ದು ಡಿಫ್ರೆನ್ಸ್ ಅಂತ ಹೇಳಿದರೆ, ಅಂಡ್ ದಟ್ ಫಸ್ಟ್ ಒನ್ ಇಸ್ ಓನರ್ಶಿಪ್ ವಿತ್ ದ ಲೆಸ್ಸರ್. ಇದ್ರದ್ದು ಪ್ರಾಪರ್ಟಿದು ಓನರ್ಶಿಪ್ ಯಾರ ಹತ್ರ ಇರುತ್ತೆ? ಲೆಸ್ಸರ್ ಹತ್ರನೇ ಇರುತ್ತೆ. ಲೆಸ್ಸಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಲ್ಲ. ಓನ್ಲಿ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಅದನ್ನು ಕೊಡ್ತಾರೆ ಮತ್ತು ರಿಟರ್ನ್ ಇವರ ಹೆಸರಿಗೆ ಬರುತ್ತೆ, ಓನರ್ ಹೆಸರಿಗೆ ಬರುತ್ತೆ. ಅದನ್ನು ಆಪರೇಟಿಂಗ್ ಲೀಸ್ ಅಂತ ಹೇಳಿ ಕರೀತಾರೆ. ಅಂಡ್ ಫಿನಾನ್ಷಿಯಲ್ ಲೀಸ್, ಟ್ರಾನ್ಸ್ಫರ್ ಆಪ್ಷನ್ ಎಟ್ ದ ಎಂಡ್ ಆಫ್ ದ ಲೀಸ್ ಪೀರಿಯಡ್ ಇಸ್ ದೇರ್ ವಿತ್ ದ ಲೆಸ್ಸಿ. ಸೊ ಆಫ್ಟರ್ ದ ಎಂಡ್ ಆಫ್ ಲೀಸ್ ಪೀರಿಯಡ್ ಆದಮೇಲೆ ಆ ಪ್ರಾಪರ್ಟಿದು ಅಥವಾ ಅಸೆಟ್ದು ಓನರ್ಶಿಪ್ ಲೆಸ್ಸಿ ಕೈಯಲ್ಲಿ ಇರುತ್ತೆ. ಅದನ್ನು ಏನಂತ ಹೇಳಿ ಕರೀತಾರೆ? ಫಿನಾನ್ಷಿಯಲ್ ಲೀಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ರಿಸ್ಕ್ ಆ್ಯಂಡ್ ರಿವಾರ್ಡ್ ರಿಲೇಟೆಡ್ ಟು ಅಸೆಟ್. ಒಂದು ಅಸೆಟ್ಗೆ ಅಥವಾ ಪ್ರಾಪರ್ಟಿಗೆ ಏನಾದರೂ ರಿಸ್ಕ್ ಇದ್ದರೆ, ಏನಾದರೂ ಡ್ಯಾಮೇಜಸ್ ಅಥವಾ ರಿಸ್ಕ್ ಏನಾದರೂ ಇದ್ದರೆ, ಆ್ಯಂಡ್ ರಿವಾರ್ಡ್, ಅದಕ್ಕೆ ಏನಾದರೂ ಪ್ರೋತ್ಸಾಹ ಅಥವಾ ರಿವಾರ್ಡ್ಗಳಿದ್ದರೆ ಅದು ಯಾರಿಗೆ ರಿಲೇಟ್ ಆಗಿದೆ? ಆ್ಯಂಡ್ ಆಪರೇಟಿಂಗ್ ಲೀಸ್ ವಿತ್ ದ ಲೆಸ್ಸರ್. ಏನಾದರೂ ರಿಸ್ಕ್ ಆ್ಯಂಡ್ ರಿವಾರ್ಡ್ ಬಂದರೆ ಅದಕ್ಕೆ ಯಾರಿಗೆ ಎಫೆಕ್ಟ್ ಆಗುತ್ತೆ? ಲೆಸ್ಸರಿಗೆ. ಆ್ಯಂಡ್ ಅ ಫಿನಾನ್ಷಿಯಲ್ ಲೀಸ್ ಇಟ್ ವಿಲ್ ಎಫೆಕ್ಟ್ ದ ಲೆಸ್ಸಿ. ನೆಕ್ಸ್ಟ್ ಒನ್ ಇಸ್ ಪರ್ಚೇಸ್ ಆಪ್ಷನ್ ಡಸ್ ನಾಟ್ ಹ್ಯಾವ್ ಎನಿ ಆಪ್ಷನ್. ನಮಗೆ ಓನರ್ಶಿಪ್ ಅಂಡರಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಆಪರೇಟಿಂಗ್ ಲೀಸಲ್ಲಿ ಲೆಸ್ಸರಿಗೆ ಅಸೆಟ್ ಟ್ರಾನ್ಸ್ಫರ್ ಆಗಲ್ಲ, ಬಟ್ ಫಿನಾನ್ಷಿಯಲ್ ಲೀಸಲ್ಲಿ ಅಸೆಟ್ ಓನರ್ಶಿಪ್ ಎಟ್ ದ ಎಂಡ್ ಆಫ್ ದ ಪೀರಿಯಡ್ ಲೆಸ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಪರ್ಚೇಸ್ ಆಪ್ಷನ್ ಲೆಸ್ಸರಿಗೆ ಇಲ್ಲ. ಆಪರೇಟಿಂಗ್ ಲೀಸ್ ಅಂಡರಲ್ಲಿ ಲೆಸ್ಸಿಗೆ ಪರ್ಚೇಸ್ ಆಪ್ಷನ್ ಇಲ್ಲ. ಡಸ್ ನಾಟ್ ಹ್ಯಾವ್ ಎನಿ ಆಪ್ಷನ್ ಟು ಪರ್ಚೇಸ್ ಫಾರ್ ದ ಲೆಸ್ಸರ್. ಬಟ್ ಅಂಡರ್ ಫಿನಾನ್ಷಿಯಲ್ ಲೀಸ್ ದ ಲೀಸ್
the lessee have a purchase option. ಲೆಸ್ಸಿಗೆ ಪರ್ಚೇಸ್ ಆಪ್ಷನ್ ಇದೆ. ಸೊ ಎಂಡ್ ಆಫ್ ದ ಪೀರಿಯಡ್ ಆ ಸೆಟ್ನ ಅಥವಾ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ದ್ಯಾಟ್ ಇಸ್ ಅ ಪರ್ಚೇಸ್ ಆಪ್ಷನ್. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪೆನ್ಸಸ್ ಬಾಂಡ್. ಎಕ್ಸ್ಪೆನ್ಸಸ್ನ ಯಾರು ಪೇ ಮಾಡಬೇಕು, ಯಾರು ಬಾಂಡ್ ಮಾಡಬೇಕು. ಸೊ ಅಂಡ್ ಆಪರೇಟಿಂಗ್ ಲೀಸ್ ಬೈ ದ ಲೆಸ್ಸರ್. ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಇರ್ಬೋದು ಅಥವಾ ಏನಾದರೂ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇರೋದು, ಅದನ್ನು ಯಾರು ಪೇ ಮಾಡಬೇಕು, ಲೆಸ್ಸರ್ ಪೇ ಮಾಡಬೇಕು. ಬಟ್ ಅಂಡ್ ಫಿನಾನ್ಷಿಯಲ್ ಲೀಸ್ ಇಟ್ ವಿಲ್ ಬಿ ಬಾಂಡ್ ಬೈ ದ ಲೆಸ್ಸಿ ಎಲ್ಲ ಪೇ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ರನ್ನಿಂಗ್ ಕಾಸ್ಟ್ ಟು ಲೆಸ್ಸಿ. ಸೊ ರನ್ನಿಂಗ್ ಕಾಸ್ಟನ್ನ, ಒಂದು ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ನ ರನ್ನಿಂಗ್ ಮಾಡೋಕ್ಕೆ, ಒಂದು ಬಿಲ್ಡಿಂಗ್ ಅಥವಾ ಒಂದು ಲ್ಯಾಂಡನ್ನ ರನ್ ಮಾಡಲಿಕ್ಕೆ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಅದನ್ನು ಯಾರು ಬಾಂಡ್ ಮಾಡ್ತಾರೆ. ಸೊ ನೋ ರನ್ನಿಂಗ್ ಆರ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್. ಆಪರೇಟಿಂಗ್ ಲೀಸಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ರನ್ನಿಂಗ್ ಕಾಸ್ಟ್ ಇರಲ್ಲ. ಬಟ್ ಅಂಡರ್ ಫಿನಾನ್ಷಿಯಲ್ ಲೀಸ್ ನೋ ರನ್ನಿಂಗ್ ಆರ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆರ್ ಹೈಯರ್. ಸೊ ಇಯರ್ there is a running and administration cost for lessee and it is higher in case of financial lease. Under operating lease there is no running or administration cost, but in the case of financial lease there is a. Next one is tax benefit. So here whether there is a tax benefit. So under operating lease no depreciation can be claimed. So depreciation cannot be claimed from the total amount. So amount will be more for a tax payment. Tax pay ಮಾಡೋಕ್ಕಿಂತ ಮುಂಚೆ ಡಿಪ್ರಿಸಿಯೇಷನ್ನ ಡಿಡಕ್ಟ್ ಮಾಡಲ್ಲ. ಸೊ ಅಮೌಂಟ್ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಟೋಟಲ್ ಅಮೌಂಟ್ ಜಾಸ್ತಿ ಆಗಿರುತ್ತೆ. ಸೊ ಅಂಡರ್ ಆಪರೇಟಿಂಗ್ ಲೀಸ್ ಇಟ್ ಈಸ್ ಅ ಟ್ಯಾಕ್ಸ್ ಬೆನಿಫಿಷಿಯಲ್? ನೋ, ಇಟ್ಸ್ ನಾಟ್ ಟ್ಯಾಕ್ಸ್ ಬೆನಿಫಿಷಿಯಲ್. ಟ್ಯಾಕ್ಸ್ ಹೈ ಆಗಿರುತ್ತೆ. ಬಟ್ ಅಂಡರ್ ಫಿನಾನ್ಷಿಯಲ್ ಲೀಸ್ ಇಂಟ್ರೆಸ್ಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಬೋತ್ ಕ್ಲೇಮ್ಡ್. ಫ್ರಮ್ ದ ಟೋಟಲ್ ಅಮೌಂಟ್ ಇಂಟ್ರೆಸ್ಟ್ ಮತ್ತು ಡಿಪ್ರಿಸಿಯೇಷನ್ನ ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ ಮೇಲೆ, ಗ್ರಾಸ್ ಅಮೌಂಟ್ ಮೇಲೆ ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟ್ ಡಿಡಕ್ಟ್ ಮಾಡಿದ ಮೇಲೆ ಏನು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಟ್ಯಾಕ್ಸ್ ಬೆನಿಫಿಟ್ amount will be less compared to operating lease amount. So here there is a tax benefit. Under operating lease tax benefit ಇರಲ್ಲ. under financial lease tax benefit ಇರುತ್ತೆ. ಸೊ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಆಪರೇಟಿಂಗ್ ಲೀಸ್ ಮತ್ತು ಫಿನಾನ್ಷಿಯಲ್ ಲೀಸ್ ಅರ್ಥ ಆದಾಗ ವಾಟ್ ಈಸ್ ಆಪರೇಟಿಂಗ್ ಲೀಸ್ ಮತ್ತು ಫಿನಾನ್ಷಿಯಲ್ ಲೀಸ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನಮಗೆ ನೆಕ್ಸ್ಟ್ ಮೆಥಡ್ ಆಫ್ ಲೀಸಿಂಗ್ ನೋಡೋಣ. On the basis on the method of lease, based on the method of lease, there are 3 different types: direct lease, sale and lease back, and leverage lease. So one by one namge discuss madona. So under that first one is direct lease. Under this arrangement, the manufacturer of the asset or finance firms or leasing firms lease the asset directly to lessee. So direct lease anta helidrenu, ಒಂದು asset ಓನರ್ ಇರ್ಬೋದು, ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಅಥವಾ ಫಿನಾನ್ಸ್ ಫರ್ಮ್ ಇರ್ಬೋದು, ಅಥವಾ ಲೀಸಿಂಗ್ ಫರ್ಮ್ಸ್ ಇರ್ಬೋದು. ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಲೆಸ್ಸಿಗೆ ಲೀಸ್ ಮಾಡ್ತಾರೆ. ಒಂದು ಪ್ರಾಪರ್ಟಿನ ಅಥವಾ ಅಸೆಟ್ನ ಲೀಸ್ ಮಾಡ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ, ಡೈರೆಕ್ಟ್ ಲೀಸ್ ಅಂತ ಹೇಳಿ ಕರೀತಾರೆ. ಲೆಸ್ಸರ್ ಡೈರೆಕ್ಟಾಗಿ ಲೆಸ್ಸಿಗೆ ಲೀಸ್ ಮಾಡೋದನ್ನ ಡೈರೆಕ್ಟ್ ಲೀಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಸೇಲ್ ಆ್ಯಂಡ್ ಲೀಸ್ ಬ್ಯಾಕ್. Under this arrangement, a firm sells an asset to another party at a market value and this party lease it back to the firm. So, sale and lease back ಅಂತ ಹೇಳಿದ್ರೇನು? ಸೊ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಂತ 2 ವ್ಯಕ್ತಿಗಳಿರ್ತಾರೆ. ಎ ಅಂತ ಹೇಳಿದರೆ ಒಂದು ಫರ್ಮ್ ಅಂತ ಅಂದ್ಕೊಳ್ಳೋಣ, ಬಿ ಅಂತ ಹೇಳಿದರೆ ಒಂದು ವ್ಯಕ್ತಿ. ಸೊ ಎ ಏನು ಮಾಡುತ್ತೆ, ಎ ಒಂದು ಪ್ರಾಪರ್ಟಿನ ಅಥವಾ ಒಂದು ವಸ್ತುನ, ಅಸೆಟ್ನ ಬಿಗೆ ಸೆಲ್ ಮಾಡುತ್ತೆ. ಬಿಗೆ ಸೆಲ್ ಮಾಡಿದ ಮೇಲೆ ಬಿ ಅದರದ್ದು ಓನರ್ ಆಗ್ತಾರೆ. ಎ ಬಿಗೆ ಸೆಲ್ ಮಾಡುತ್ತೆ, ಬಿ ಓನರ್ ಆಗ್ತಾರೆ. ಬಿ ಏನು ಮಾಡುತ್ತೆ, ಎಗೆ ರಿಟರ್ನ್ ಆ ಪ್ರಾಪರ್ಟಿನ ಅಥವಾ ಅಸೆಟ್ನ ಲೀಸ್ ಆಗಿ ಕೊಡುತ್ತೆ. ಸೊ ಅದನ್ನು ಏನೇ ಹೇಳ್ತಾರೆ, ಸೇಲ್ ಆ್ಯಂಡ್ ಲೀಸ್ ಬ್ಯಾಕ್. ಸೇಲ್ ಮಾಡಿ ಲೀಸಿಗೆ ಅಗೇನ್ ಪಡೆಯೋದನ್ನು ಏನಂತ ಹೇಳಿ ಕರೀತಾರೆ, ಸೇಲ್ ಆ್ಯಂಡ್ ಲೀಸ್ ಬ್ಯಾಕ್. ಅಂಡರ್ ದಿಸ್ ಅರೇಂಜ್ಮೆಂಟ್ ಅ ಫರ್ಮ್ ಸೆಲ್ಸ್ ಆ್ಯನ್ ಅಸೆಟ್ ಟು ಅನದರ್ ಪಾರ್ಟಿ. ಒಂದು ಬೇರೆ ವ್ಯಕ್ತಿಗೆ ಸೇಲ್ ಮಾಡಿ ಎಟ್ ಅ ಮಾರ್ಕೆಟ್ ವ್ಯಾಲ್ಯೂ, ಒಂದು ಮಾರ್ಕೆಟ್ ಪ್ರೈಸ್ಗೆ ಸೇಲ್ ಮಾಡಿ, ಆ್ಯಂಡ್ ದಿಸ್ ಪಾರ್ಟಿ ಲೀಸ್ ಇಟ್ ಬ್ಯಾಕ್. ಆ ಪಡ್ಕೊಂಡಿರೋ ವ್ಯಕ್ತಿ ಯಾರು,
ಅವನು ಓನರ್ ಆಗ್ತಾನೆ. ಬಿ ಅನ್ನೋನು ಓನರ್ ಆಗ್ತಾನೆ. ಅವನ್ನ ಏನಂತ ಹೇಳಿ ಕರೀತಾರೆ? ಲೆಸ್ಸರ್. ಅವನು ಅದನ್ನು ಫರ್ಮಿಗೇನೆ ರಿಟರ್ನ್, ಎಗೆ ರಿಟರ್ನ್ ಕೊಡ್ತಾನೆ ಲೀಸ್ಗೆ. ಸೊ ಎ ಯಾವಾಗ ಏನಾಗ್ತಾನೆ? ಲೆಸ್ಸಿ ಆಗ್ತಾರೆ. ಸೊ ದ್ಯಾಟ್ ಪ್ರಾಸೆಸ್ ಇಸ್ ನೋನ್ ಆಸ್ ಎ ಸೇಲ್ ಆ್ಯಂಡ್ ಲೀಸ್ ಬ್ಯಾಕ್. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಲೆವರೇಜ್ ಲೀಸ್. ಲೆವರೇಜ್ ಲೀಸ್ ಅಂತ ಹೇಳಿದ್ರೇನು? ಲೆವರೇಜ್ ಲೀಸಿಂಗ್ ಇಸ್ ಆನ್ ಅರೇಂಜ್ಮೆಂಟ್ ಅಂಡರ್ ವಿಚ್ ದ ಲೆಸ್ಸರ್ ಬಾರೋಸ್ ಫಂಡ್ಸ್ ಫ್ರಮ್ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಕಂಪನಿ ಆ್ಯಂಡ್ ಬೈಸ್ ಆನ್ ಅಸೆಟ್. ಲೆವರೇಜ್ ಲೀಸ್ ಅಂತ ಹೇಳಿದ್ರೇನು? ಒಬ್ಬ ಲೆಸ್ಸರ್ ಏನು ಮಾಡ್ತಾನೆ? ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಅಥವಾ ಬ್ಯಾಂಕಿಂದ ಏನು ಮಾಡ್ತಾನೆ? ಬೈಸ್ ಆನ್ ಅಸೆಟ್, ಮನಿ ತಗೊಂಡು ಒಂದು ಅಸೆಟ್ನ ಪರ್ಚೇಸ್ ಮಾಡ್ತಾನೆ. ಆ ಅಸೆಟ್ನ ಏನು ಮಾಡ್ತಾನೆ? ಆ ಅಸೆಟ್ನ ದಿಸ್ ಅಸೆಟ್ ಇಸ್ ಲೀಸ್ಡ್ ಔಟ್. ಆ ಅಸೆಟ್ನ ಲೀಸಿಗೆ ಕೊಡ್ತಾನೆ. ಔಟ್ ಆಫ್ ದ ಲೀಸ್ ರೆಂಟಲ್ಸ್ ರಿಸೀವ್ಡ್ ಫ್ರಮ್ ದ ಲೆಸ್ಸಿ. ಒಂದು ಅಸೆಟ್ ಪರ್ಚೇಸ್ ಮಾಡಿ ಬೇರೆಯವ್ರಿಗೆ ಲೀಸ್ ಮಾಡ್ತಾನೆ. ಲೀಸ್ ಮಾಡಿದಿಂದ ರೆಂಟ್ ಸಿಗುತ್ತೆ. ಆ ರೆಂಟನ್ನ ಏನು ಮಾಡ್ತಾನೆ? ಔಟ್ ಆಫ್ ದಟ್ ಅಮೌಂಟ್ ದ ಲೋನ್ ಇಸ್ ರೀಪೇಡ್ ಬೈ ದ ಲೆಸ್ಸರ್. ಲೋನನ್ನು ರೀಪೇ ಮಾಡ್ತಾನೆ. ಲೋನಿಗೆ ಫೈನಾನ್ಷಿಯಲ್ ಕಂಪನಿಯಿಂದ ಅಥವಾ ಬ್ಯಾಂಕಿಂದ ಲೋನ್ ತಗೊಂಡು ಅಸೆಟ್ ಪರ್ಚೇಸ್ ಮಾಡಿ ಒಬ್ಬ ವ್ಯಕ್ತಿಗೆ, ಲೆಸ್ಸಿಗೆ ಕೊಡ್ತಾನೆ. ಲೆಸ್ಸಿ ಏನು ಮಾಡ್ತಾನೆ? ಅಮೌಂಟು ರೆಂಟಾಗಿ ಪೇ ಮಾಡ್ತಾನೆ. ರೆಂಟಾಗಿ ಪೇ ಮಾಡೋ ಅಮೌಂಟನ್ನು ಅವನು ಬ್ಯಾಂಕ್ಗೆ ಅಥವಾ ಫೈನಾನ್ಷಿಯಲ್ ಕಂಪನಿಗೆ ಲೋನ್ ಅಮೌಂಟಾಗಿ ಪೇ ಮಾಡ್ತಾನೆ. ಸೊ ದ್ಯಾಟ್ ಪ್ರೋಸೆಸ್ ಇಸ್ ನೋನ್ ಆಸ್ ಎ ಲೆವರೇಜ್ ಲೀಸಿಂಗ್. ಸೊ ದೇರ್ ಆರ್ 3 ಪಾರ್ಟೀಸ್ ಅಂಡರ್ ದ ಲೆವರೇಜ್ ಲೀಸ್. ಫಸ್ಟ್ ಒನ್ ಇಸ್ ಲೆಸ್ಸಿ. ಲೆಸ್ಸಿ ಅಂತ ಹೇಳಿದರೆ ಯಾರು? ಅಸೆಟನ್ನು ಲೀಸಾಗಿ ಪಡೆಯೋನು. ಲೆಸ್ಸರ್ ಅಂತ ಹೇಳಿದರೆ ಬಾರೋವರ್ ಆರ್ ಓನರ್. ಲೋನ್ ಬ್ಯಾಂಕಿಂದ ತಗೊಂಡು ಅಸೆಟ್ನ ಪರ್ಚೇಸ್ ಮಾಡ್ತಾನಲ್ಲ ಅವನು ಲೆಸ್ಸರ್. ಆ್ಯಂಡ್ ದ ಬ್ಯಾಂಕರ್ ಅಂತ ಹೇಳಿದರೆ ಯಾರು ಲೋನ್ ಕೊಡ್ತಾನೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಬ್ಯಾಂಕ್ ಇರ್ಬೋದು, ಅವರನ್ನು ಏನಂತೇಳಿ ಕರೀತಾರೆ? ದ ಲೆಂಡರ್ ಆರ್ ಬ್ಯಾಂಕರ್ ಅಂತೇಳಿ ಕರೀತಾರೆ. ಸೊ ದೀಸ್ ಆರ್ ದ 3 ಡಿಫ್ರೆಂಟ್ ಮೆಥಡ್ಸ್ ಆಫ್ ಲೀಸಿಂಗ್ ಆನ್ ದ ಬೇಸಿಸ್ ಆಫ್ ಮೆಥಡ್ ಆಫ್ ಲೀಸಿಂಗ್. ಸೊ ನಿಮಗೆಲ್ಲ ವಾಟ್ ಈಸ್ ಲೀಸಿಂಗ್ ಅಥವಾ ಲೀಸ್ ಅಂತ ಹೇಳಿದ್ರೇನು ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಮೆಥಡ್ಸ್ ಆಫ್ ಲೀಸಿಂಗ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.